ನನ್ನ ಹತ್ರ ಬರುವವರ ಸಂಖ್ಯೆ ಅದನ್ನು ಹೇಳ್ತೇನೆ ಅಂತ. ಏನಾಚಾರ್ಯ, ದೇವ್ರ ಹತ್ರ ಬರೋರು 4 ರೀತಿ ಜನ ಬರ್ತಾರೆ. 4 ರೀತಿ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಸುಕೃತಿನಃ, ಸುಕೃತಿ ಸತ್ಕರ್ಮ ಮಾಡಿದವರು, ಜನ್ಮ ಜನ್ಮಾಂತರದಲ್ಲಿ ಭಗವಂತನ ಅರಿವಿಗಾಗಿ ತತ್ವಜ್ಞಾನದ ಸಲುವಾಗಿ ನಿಷ್ಕಾಮನೆಯಿಂದ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದವರಿಗೆ ಸುಕೃತಿಗಳು ಅಂತ ಕರೀತಾ ಇದ್ದಾರೆ. ಅವರು 4 ಥರ ಜನ. ಅವರು 4 ಜನ ನನ್ನ ಬಳಿಗೆ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ನನ್ನ ಬಿಟ್ಟು ಎಲ್ಲಿ ಹೋಗಲ್ಲ. ಯಾರದು? ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕೃಷ್ಣ ಹೇಳ್ತಾನೆ, ಕೆಲವರು ನನ್ನ ಹತ್ರ ಬರ್ತಾರೆ, ಆರ್ತರಾಗಿ ಬರ್ತಾರೆ, ದುಃಖದಿಂದ ಬರ್ತಾರೆ. ಸಾಕಾಗಿದೆ ಸ್ವಾಮಿ, ಸಂಸಾರ ಸಾಕಾಗಿದೆ, ಮನೆ ಮಡದಿ ಮಕ್ಕಳು ಎಲ್ಲ ಸಾಕಾಗಿದೆ. ನಿಜವಾಗಿಯೂ ನೀವು ಸಾಕಾದಾಗಲೂ ದೇವರ ಹತ್ರ ಬರದೇ ಇರೋರು ತುಂಬ ಜನ ಇದ್ದಾರ್ರೀ. ಸಾಕಾಯ್ತು ಅದಕ್ಕೆ ಕ್ಲಬ್ಗೆ ಹೋಗಿದ್ನಲ್ಲ ಅಂತಾರೆ. ಬೇಕಾದ್ರೆ ಕಟ್ಟೆ ಮೇಲೆ ಕೂತು ಗಂಟುಗಟ್ಟಲೆ ಮಾತಾಡ್ತಾರೆ, ರಾಜಾಂಗಣಕ್ಕೆ ಬಂದು ಕೇಳಲ್ಲ. ಈ ಜನ್ಮಕ್ಕೆ ಕೇಳುವ ಯೋಗ ಇಲ್ಲ ನಿಮಗೆ. ಕೇಳಲಿಕ್ಕೆ ಬೇಕಾದ ಸುಕೃತಿಗಳು, ಸತ್ಕರ್ಮ ಮಾಡಿದವರು ನೀವಲ್ಲ. ಜನ್ಮಾಂತರದ ನಿಷ್ಕಾಮ ಕರ್ಮ ಇವತ್ತು ನಿಮಗೆ ಕೇಳಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದಾನೆ. ಎಷ್ಟೋ ಬಾರಿ ನೋಡಿ, ಕೂತಾಗಲೂ ಕೇಳಲಿಕ್ಕಾಗಲ್ಲ ರೀ, ನಿದ್ದೆ ಬಂದುಬಿಟ್ರೆ ಏನು ಮಾಡ್ತೀರಿ? ಯಾರು ರಾಜಾಂಗಣಕ್ಕೆ ಹೋಗೋಣ ಫಸ್ಟ್ ಕ್ಲಾಸ್ ನಿದ್ದೆ ಬರುತ್ತೆ ಅಂತ ಯಾರೂ ಬರಲ್ಲ ರೀ. ಆದರೂ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ನಿಮಗೆ ಈ ಜನ್ಮದಲ್ಲಿ ಈ ಟೈಮಲ್ಲಿ ಈ ಸುದ್ದಿಯನ್ನು, ಈ ವಿಷಯವನ್ನು ಕೇಳುವ ಯೋಗ ಇಲ್ಲ ಅಂತಾದರೆ ಒಳಗಿಂದಲೇ ದೇವರು ಮೇಯ್ನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ನೀವು ಹೆಡ್ಲೈಟ್ ಎಷ್ಟೇ ದೊಡ್ಡದಾಗಿ ಬಿಟ್ಕೊಂಡು ಬಂದಿದ್ದರೂ ಕೂಡ KEB ಅವರೇ ಕರೆಂಟ್ ತೆಗೆದುಬಿಟ್ರೆ ನಿಮ್ಮನ್ನು ಯಾವ ಸ್ವಿಚ್ ಆನ್ ಮಾಡಿದ್ರೂ ಹೇಗೆ ಪ್ರಯೋಜನ ಇಲ್ವೋ. ಕೆಲವರು ದುಃಖ ಆದಾಗ ನಿನ್ನ ಹೊರೆತು ಪೊರೆವವರ ನಾನರಿ ದೇವ್ರ ಹತ್ರನೇ ಬರ್ತಾನೆ. ನೋಡಿ, ಗಜೇಂದ್ರಂಗೆ ದುಃಖ ಆಯಿತು, ಅವನು ಡಿಸೈಡ್ ಮಾಡ್ದ, ಈ ಯಾವ ಬಂಧುಗಳು ನನ್ನನ್ನು ಪಾರು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ನನಗೆ ಸ್ವಂತ ಶಕ್ತಿಯಿಂದಲೂ ಮೇಲೆ ಬರಲಿಕ್ಕಾಗೋಲ್ಲ, ಇದು ದೇವರ ಇಚ್ಛೆಯಿಂದಲೇ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ, ಸಾಂಸಾರಿಕವಾದ ಈ ದುಃಖ ಬರಲಿಕ್ಕೂ ದೇವರೇ ಕಾರಣ, ಇದರ ಬಿಡುಗಡೆಗೂ ದೇವರೇ ಕಾರಣ, ಭಯಕೃತ್ ಭಯನಾಶನ ಅಂಥೇಳಿ ತುಂಬ ದುಃಖದವರು ಕೂಡ ದೇವರ ಹತ್ರ ಬರ್ತಾರೆ. ನಿಮಗೆ ತುಂಬ ದುಃಖ ಆಗಿದ್ದರೆ ಬನ್ನಿ, ಕೃಷ್ಣನ ಮುಂದೆ ಕೂಡ್ರಿ, ಆಚಾರ್ಯರ ಮುಂದೆ ಕೂಡಿ, ನಮ್ಮ ಚಂದ್ರೇಶ್ವರನ ಮುಂದೆ ಕೂಡ್ರಿ ಒಂದು 5 ನಿಮಿಷ. ನಾನು ಯಾವಾಗಲೂ ಹೇಳ್ತೇನೆ, ನಿಮಗೆಷ್ಟೇ ಮಾನಸಿಕವಾದ ಜಂಜಾಟ ಇದ್ದರೂ ಮನೋನಿಯಾಮಕರಾದ ರುದ್ರದೇವರು ನಮ್ಮ ಚಂದ್ರೇಶ್ವರನ ಬಳಿಯಲ್ಲಿ 10 ನಿಮಿಷ ಸೋಮವಾರ ಸಂಜೆ ಕೂತ್ರೆ ಆ ವೈಬ್ರೇಷನ್ನೇ ಅಂಥದ್ದು. ಭಗವಂತನ ಬಳಿಗೆ ಆರ್ತರಾಗಿ ಕೆಲವರು ಬರ್ತಾರೆ. ಇದು ಒಂದು ಪಂಗಡ. ಅದಕ್ಕೆ ಈ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡುವಾಗ ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಅಂತ ನಮ್ಮೂರ ಕಡೆ ಅಂತಾರೆ. ಭಕ್ತಾದಿಗಳು, ಭಕ್ತರು ಪ್ಲಸ್ ಆದಿಗಳು. ಆದಿಗಳಂದರೆ ಇವರಲ್ಲ, ಎಕ್ಸೆಟ್ರಾ ಅಂತಾರಲ್ಲ, ಅದಿವರು. ಯಾರವರು? ಆರ್ತರು. ದೇವರಲ್ಲಿ ಬಹಳ ಆರ್ತ ಗೋಳಿಟ್ಕೊಂಡು ದೇವರ ಹತ್ರ ಬರ್ತಾರೆ. ಆಮೇಲೆ ಇನ್ನೊಬ್ಬ ಜಿಜ್ಞಾಸು ಅಂದರೆ ದೇವರಂದ್ರೇನು, ಯಾಕೆ ತಿಳ್ಕೊಳ್ಬೇಕು, ಅವನೇ ಯಾಕೆ ತಿಳ್ಕೊಳ್ಬೇಕು, ಇವನೇ ಯಾಕೆ ದೇವರಲ್ಲ, ಇವನೇ ಯಾಕೆ ದೇವರು, ಏನೋ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬರ್ತಾರೆ. ದೇವರಂದ್ರೆ ಏನು, ದೇವರನ್ನು ಹಿಡಿದ್ರೆ ಏನಾಗತ್ತೆ, ದೇವರ ಮೇಲೆ ಜಿಜ್ಞಾಸೆ ಇಟ್ಕೊಂಡು ತಿಳ್ಕೊಳ್ಬೇಕು ಅಂತ ಬರುವವರು 2ನೇ ಪಂಗಡ. ಈ ದೇವಸ್ಥಾನಕ್ಕೆ ಬರೋರೆಲ್ಲ ಒಂದೇ ಥರ ಇರಲ್ಲ ರೀ. ದೇವ್ರು ನೋಡೋಕ್ಕೆ ಎಲ್ಲ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಕೆಲವರು ಜಗಳಕ್ಕೆ ಅಂತಲೇ ಬಂದಿರ್ತಾರೆ. ದೇವಸ್ಥಾನಕ್ಕೆ ಬಂದು ತೀರ್ಥ ಕೊಡೋರ ಜೊತೆ ಅರ್ಧ ಗಂಟೆ ಜಗಳ ಆಡ್ಕೊಂಡು ದೇವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಈ ದೇವಸ್ಥಾನದಲ್ಲಿ ಏನು ಪ್ರಯೋಜನ ಇಲ್ಲ ರೀ, ಈಗ ಎಲ್ಲ ದೇವರೇ ಇಲ್ಲ ಅನ್ಸತ್ತಿಲ್ಲ, ಹೀಗೆಲ್ಲ ಅಂದ್ಕೊಂಡು ಹೊಟ್ಟೆ ಹೋಗ್ಬಿಡ್ತಾರೆ. ಇನ್ಯಾರೋ ಜೊತೆ ಮಾತಾಡ್ಕೊಂಡು ಹಾಗೆ ದೇವರ ಹತ್ರ ಬಳಿ ಬರೋರೆಲ್ಲ ಒಂದೇ ಥರ ಬರ್ತಾರೆ ಅಂತಿಲ್ಲ. ಇನ್ನು ಕೆಲವರು ಅರ್ಥಾರ್ಥಿ, ದೇವರ ಹತ್ರ ಬರೋರು ಕೇಳಲಿಕ್ಕೆ ಅಂತಲೇ ಬರ್ತಾರೆ. ತಪ್ಪಲ್ಲ ಅಂತಾನೆ ಕೃಷ್ಣ. ಬೇಡಿದರೆ ಎನ್ನ ಒಡೆಯನ್ನೇ ಬಿಡು. ಊರವ್ರ ಮುಂದೆ ಕೈ ಚಾಚೋ ಬದಲು ದೇವರ ಮುಂದೆ ಕೈ ಚಾಚಿ, ಪಾಪ ಇಲ್ಲ.
ತಪ್ಪಿಲ್ಲ. ನಿಮಗೇನು ಬೇಕು ಕೇಳಿ ಕೊಡ್ತೇನೆ ಅಂತ ದೇವರು ಎಲ್ಲ ಕೊಡ್ಲಿಕ್ಕೆ ಅವನು ಸಿದ್ಧರಿ. ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತೆಯನು. ದಾಸರಂತಾರೆ, ಬಡ ಮನದ ಮನುಜನ ಬೇಡಿದರೆ ಫಲವೇನು. ನಾವು ಜನರ ಮುಂದೆ ಕೈ ಹಿಡಿತೀವಿ, ನಾಚಿಕೆಲ್ಲ, ಮಾನಿಲ್ಲ, ಮರ್ಯಾದೆ ಇಲ್ಲ. ಅವನಿಗೆ ದುಡ್ಡಿಗೆ ಬಡತನ ಇಲ್ಲ, ಕೊಡುವ ಮನಸ್ಸಿಗೆ ಬಡತನ ಇದೆ ಅಂತ. ಬಡ ಮನದ ಮನುಜನ ಬೇಡಿದರೆ ಫಲವೇನು. ಹಾಗಾದ್ರೆ ಬೇಡಿದರೆ ಯಾರನ್ನು ಬೇಡಬೇಕು? ಎನ್ನ ಒಡೆಯನ್ನೇ ಬೇಡಬೇಕು. ಅರ್ಥಾರ್ಥಿ, ಅದು ಬೇಕು ಇದು ಬೇಕು ಅಂತ ಬರ್ತಾನೆ. ಇದು 3ನೇ ಕೆಟಗರಿ. 4ನೇವನು ಜ್ಞಾನೀಚ ಭರತರ್ಷಭ. ಜ್ಞಾನಿ. ಜ್ಞಾನಿ ಅಂದರೆ ಭಗವಂತನನ್ನು ಪ್ರೀತಿಸುವವ, ತಿಳಿದವ, ಅವನನ್ನು ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅಂತ ತಿಳಿದವ. ತಾಯಿ ಹತ್ರ ಮಗು ಬರುವಂತೆ ಬರುವವ. ಮಕ್ಕಳು ಅವು ಮಾಂಟಸರಿ, ಬೇಬಿ ನರ್ಸರಿ, 1ನೇ ಕ್ಲಾಸ್ಗೆಲ್ಲ ಸೇರಿಸಿರ್ತೀರಿ. ಮನೆ ಪಕ್ಕದಲ್ಲೇ ಶಾಲೆ ಇರುತ್ತೆ. 12ವರೆಗೆ ಶಾಲೆ ಬಿಟ್ಟಾಗ ತಾಯಿ ಕರ್ಕೊಂಬರ್ಲಿಕ್ಕೆ ಹೋಗ್ತಾಳೆ. ಅನೇಕ ಜನ ಹೆಂಗಸರು ಅದೇ ರೀತಿ ಬಂದಿದ್ದರೂ ಮಗು ಮಾತ್ರ ಅಮ್ಮನ ಹತ್ರ ಓಡಿ ಬರುತ್ತೆ. ಯಾಕಂದರೆ ಅಮ್ಮನ ಹತ್ರ ಬರಲಿಕ್ಕೆ ರೀಸನ್ ಇಲ್ಲ. ವಿತೌಟ್ ರೀಸನ್ ದೇವ್ರ ಹತ್ರ ಬರಬೇಕು. ನಾವು ರೀಸನ್ ಇಟ್ಕೊಂಡು ದೇವ್ರ ಹತ್ರ ಬರ್ತೀವಿ. ನೋಡಿ, ಏಪ್ರಿಲ್ಲು ಮಾರ್ಚಲ್ಲಿ ಜನ ಜಾಸ್ತಿ. ಏನು ಬಂದದ್ದು? ಇಲ್ಲ, ಮಗ ಎಕ್ಸಾಮ್ ಕಟ್ಟಿದ್ದಾನಲ್ಲ, ಅದಕ್ಕೆ ಒಂದು ಅಭಿಷೇಕ ಕೊಡೋಣ ಅಂತ ಬಂದು. ಅವ್ನು ಕಟ್ಟದೇ ಇರಿ, ಇವನು ಅಭಿಷೇಕ ಕೊಡ್ತಿರ್ಲಿಲ್ಲ. ಇನ್ನು ಕೆಲವರು ಗಣಪತಿಗೆ ಕಡುಬಿನ ಹಾರ ಹಾಕ್ಸ್ಬಿಟ್ಟಿರ್ತಾರೆ. ಹಾಕಿಸಿ ಹಗಲಗಲ ಹೇಳ್ತಿರ್ತಾರೆ, ಗಣಪತಿ ಮರಿಬೇಡ, ಕಡುಬಿನ ಹಾರ ಹಾಕ್ಸಿದ್ದು ನಾನೇ, ನೆನಪಿದೆಯಲ್ಲ, ಬೋರ್ಡಲ್ಲಿ ಹೆಸರು ನಂದೇ, ಅದು ಮಗ ಎಕ್ಸಾಮ್ಗೆ ಹೋಗಿದ್ದು, ಸ್ವಲ್ಪ ನೋಡ್ಕೊ. ಈ ಗಣಪತಿ ಕಡುಬು ಹಾರ ಹಾಕ್ಸ್ಕೊಂಡು ತಪ್ಪಿಗೆ ಅಲ್ಲಿ ಹೋಗಿ ಇವನ ಬದಲು ಅವ್ನು ಬರೆದು ಬರ್ಬಿ, ಹಣೆ ಬರೀ. ಅಲ್ಲ, ನೀವು ಗಣಪತಿ ಹತ್ರ ಬಂದದ್ದು ಒಳ್ಳೆಯದೇ, ಆದರೆ ಈ 4 ಜನರಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕೋ ಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಮಹಂ ಸಚ ಮಮ ಪ್ರಿಯ. ನನಗೆ ಈ 4 ಜನರಲ್ಲಿ ತುಂಬ ಇಷ್ಟದವ ಜ್ಞಾನಿ. ಅಲ್ಲ, ಹಾಗಾದ್ರೆ 3 ಜನ ಕೆಟ್ಟವರಲ್ಲ. ಎಲ್ಲರೂ ಉದಾರ ಸರ್ವೇ ಏವೈಹಿ ತೇ ಜ್ಞಾನಿ ತಾತ್ಮೈವ ಮೇ ಮತಂ. ಎಲ್ಲರೂ ಒಳ್ಳೆಯವರೇ, 3 ಜನ ಒಳ್ಳೆಯವರೇ, 3 ಜನ ಒಳ್ಳೆಯವರೇ, ಯಾರೇನು ಕೆಟ್ಟವರಲ್ಲ. ಆದರೆ ಆ 3 ಜನರಲ್ಲಿ ಕಾಮನೆಯ ಸೋಂಕು ಇದೆ. ಅವರ ದೇವರ ಬಳಿ ಬರುವಿಕೆಯಲ್ಲಿ ಒಂದು ಕಾಮನೆ ಇದೆ. ಆರ್ತನಿಗೆ ತನ್ನ ದುಃಖವನ್ನು ಕಳ್ಕೊಳ್ಬೇಕು ಅನ್ನೋದಿದೆ. ನಿಜವಾಗಿ ಅವನಿಗೆ ಹೇಗಿರಬೇಕಿತ್ತು? ಬರಲಿ ದುಃಖ ಅಂತಿರಬೇಕಿತ್ತು. ದುಃಖ ಬಂತು ಅಂತ ದೇವರ ಹತ್ರ ಓಡಬಾರ್ದು. ಬಂದದ್ದೆಲ್ಲ ಬರಲಿ, ಸುಖವಾಗಲಿ ಸುಖ ಆಗಲಿ ಬಹು ದುಃಖವಾಗಲಿ, ಸಖ ನೀನಾಗಿರೋ ಪಾಂಡುರಂಗ. ವಿಪದ ಸಂತುನ ಶಾಶ್ವತು. ಕುಂತಿ ಎಂಥವಳ್ರಿ, ಇಡೀ ಜೀವನದ ಉದ್ದಕ್ಕೂ ದುಃಖವನ್ನು ಪಟ್ಟ ಮಹತಾಯಿ ಕುಂತಿ. ಹುಟ್ಟಿದ ತಕ್ಷಣ ಅಪ್ಪನ ಮನೆ ಇಲ್ಲ ರೀ, ಯಾರಿಗೋ ದತ್ತು ಕೊಟ್ಬಿಟ್ರು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಇಷ್ಟಿಷ್ಟ, ಅವಳಿಗೆ ಹುಟ್ಟಿದಾಗಲೇ ತವ್ರ ಮನೆ ಇಲ್ಲ, ಯಾರ್ದೋ ಮನೆ ಕೊಟ್ಟರು. ಏನು ಹಣೆ ಬರ ನೋಡ್ರಿ. ಆಮೇಲಿಂದ ಮದುವೆ ಆಗಬೇಕು ಅಂತ ಹೋದರೆ ಪಾಂಡುರೋಗಗ್ರಸ್ತನಾದವನಿಗೆ ಕೊಟ್ಟದ್ದಾಯಿತು. ಅದಕ್ಕೂ ಮಧ್ಯದಲ್ಲಿ 8 ವರ್ಷ 7 ವರ್ಷ ಹುಡುಗಿ ಇರುವಾಗ ದೂರ್ವಾಸರ ಸೇವಾ ಮಾಡುವಂಥದ್ದು. ಅವರು ಹೋಗುವಾಗ ಸುಮ್ಮನೆ ಹೋಗೋದು ಬಿಟ್ಟು ಒಂದು ಮಂತ್ರ ಬೇರೆ ಕೊಟ್ಟು ಹೋಗ್ಬಿಟ್ರು. ಈ ಮಂತ್ರದಿಂದ ಯಾರು ಕರೆದ್ರೂ ಬರ್ತಾರೆ. ಇವಳಿಗೋ ಸಣ್ಣ ಮಗುವುದು, ಸಣ್ಣ ಹುಡುಗಿ ಚೇಷ್ಟೆ, ಸೂರ್ಯನ ಕರೆದುಬಿಟ್ಲು. ಅವನು ನೀನು ಕರೆದ್ಮೇಲೆ ಸುಮ್ಮನೆ ವಾಪಸ್ ಯಾಕೆ ಹೋಗ್ಲಿ ಅಂತ ಒಂದು ಮಗು ಬೇರೆ ಕೊಟ್ಟು ಹೋದ. ಏನು ಮದುವೆನೇ ಆಗಿಲ್ಲ, ಏನು ಮಾಡ್ವಿ? ಎಷ್ಟೆಲ್ಲ ಕಷ್ಟ. ಸಮಾಜದಲ್ಲಿ ಭಾಳ ಕಷ್ಟಪಟ್ಟು ಕಡೆಗೆ ಪಾಂಡು ರೋಗಗ್ರಸ್ತನಾದ ಪಾಂಡುವನ್ನು ಮದುವೆಯಾಗಿ ಅವನು ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಕಿಂದ ಮಋಷಿಗಳ ಶಾಪ, ಹೆಂಡತಿ ಜೊತೆ ಸೇರುವ ಹಾಗಿಲ್ಲ. ಇಂಥ ಗಂಡ ಹೋಗಲಿ ಆಯ್ತು, ಏನೋ ಗಂಡನ ಜೊತೆಗೆ ಇರೋಣ ಅಂದರೆ ಶೇರ್ ಮಾಡಲಿಕ್ಕೆ ಇನ್ನೊಬ್ಳು ಮಾದ್ರಿ ದೇವಿ ಸೌತಿ
ಕಾಯಿ ಅಂತ ಮುಂದೆ ಹೇಳೋದಿರಲಿ, ಸೌತಿ ಅನ್ನೋ ಶಬ್ದವೇ ಆಗಲ್ಲ. ಇಡೀ ಜೀವನದಲ್ಲಿ ಗಂಡನ್ನು ಶೇರ್ ಮಾಡಿಕೊಂಡು 2 ಹೆಂಡತಿ ಜೊತೆಗೆ ತಾನೂ ಒಂದು ಹೆಂಡತಿ ಆಗಿದ್ದದ್ದು, ಕಡೆಗೆ ಮಧ್ಯದಲ್ಲಿ ಗಂಡನ ಕಳ್ಕೊಂಡಿದ್ದು, ಮಂತ್ರದಿಂದ 3 ಮಕ್ಕಳನ್ನು ಪಡೆದದ್ದು, ಇಡೀ ಜೀವನದ ಉದ್ದಕ್ಕೆ ತುಂಬ ಕಷ್ಟಪಟ್ಟವಳು ಕುಂತಿ. ಮಕ್ಕಳೆಲ್ಲ ರಾಜ್ಯಭಾರ ಮಾಡುವಾಗ ಕೃಷ್ಣ ಅಂದ, ಅಮ್ಮ ನಿಂಗೆ ಇನ್ನೇನಾದರೂ ಬೇಕಾದ್ರೆ ಹೇಳು, ನಾನು ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸಿದ್ದು ನಿನ್ನ ಸಲುವಾಗಿ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮಕ್ಕಳಿಗೆಲ್ಲ ಕೊಡಿಸಿದ್ದೇನೆ. ನಿಂಗೆ ಎಷ್ಟು ಕೊಟ್ಟರು ಕಡಿಮೆ, ಯಾಕಂದರೆ ಎಂಥ ಕಾಲದಲ್ಲೂ ಬಿಡದೆ ನನ್ನನ್ನು ನಂಬಿದ್ದೀಯಲ್ಲ ಅಮ್ಮ, ನಿಂಗೇನು ಬೇಕು. ಸೋದರತ್ತೆ ಕೃಷ್ಣನಿಗೆ, ಅಪ್ಪನ ತಂಗಿ ವಸುದೇವನಿಗೆ ತಂಗಿ ಕುಂತಿ, ನಿಂಗೇನು ಬೇಕು ಕೇಳು, ನಿಂಗೇನು ಕೇಳಿದ್ರು ಕೊಡ್ತೇನೆ. ಏನು ಕೇಳಬೇಕ್ರಿ ಇವಳು, ಏನಾರು ಕೇಳಬೇಡ. ಏನು ಕೇಳಿದ್ಲು ಅಂದರೆ, ಸ್ವಾಮಿ ಆಪತ್ತುಗಳ ಪರಂಪರೆಯನ್ನೇ ಕೊಡು ಅಂತಂದು ಕಷ್ಟ ಕೇಳಿದ್ಲು. ಕಷ್ಟ ಬಂದರೆ ದೇವರ ಹತ್ರ ಓಡೋಗೋದಲ್ಲ, ಕಷ್ಟವನ್ನು ಫೇಸ್ ಮಾಡುವ ಯೋಗ್ಯತೆ ಕೊಡು ಅಂತ ಇದ್ದಲ್ಲೇ ಕೇಳಬೇಕೇ ವಿನ ಕಷ್ಟವನ್ನು ಕಳಿ. ನೋಡಿ, ನಾವೆಲ್ಲ ದೇವರ ಹತ್ರ ಹೋಗಿ ಕೇಳೋದೇನು, ಸ್ವಾಮಿ ಕಷ್ಟ ಬಂದಿದೆ, ನಮ್ಮ ಅತ್ತೆ ಸರಿಗಿಲ್ಲ, ನಮ್ಮ ಸೊಸೆ ಸರಿಗಿಲ್ಲ, ನಮ್ಮ ಅಳಿಯ ಸರಿಗಿಲ್ಲ, ನಮ್ಮ ಮಗ ಸರಿ, ನಮ್ಮ ಅಪ್ಪ ನಮ್ಮ ಮಾತೆ ಕೇಳ್ತಾ ಇಲ್ಲ, ಅಪ್ಪನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ತಿಮ್ಮಪ್ಪನ ಹತ್ರ ಬಂದು ಇಂಥವು ನಾವು ಬರೀ ಕಂಪ್ಲೇಂಟೇ, ಏನೋ ಒಂದು ಗೋಳು ಇಟ್ಕೊಂಡೇ ಬರ್ತೀವಿ. ದೇವರಂತ ನಿಮ್ಮ ಗೋಳು ಇಟ್ಕೊಂಡು ಬರೋರು ನಂಗೆ ಆಗಲ್ಲ ಅಂತ. ಜಿಜ್ಞಾಸು ಅರ್ಥಾರ್ಥಿ ಇವ್ರು ಯಾರಿಲ್ಲ. ಯಾಕೆಂದರೆ ಜ್ಞಾನಿಗೆ ನಾನಂದರೆ ಇಷ್ಟ, ನನಗೆ ಜ್ಞಾನಿ ಅಂದರೆ ಇಷ್ಟ. ಇಂಥ ಜ್ಞಾನ ದೇವರು ಬಿಟ್ಟರೆ ಮತ್ತೇನು ಬೇಡ ಅನ್ನುವ ಜ್ಞಾನ ಇದೆಯಲ್ಲ, ಇಂಥ ಜ್ಞಾನ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ಪುಸ್ತಕ ಹಿಡ್ಕೊಂಡು ಪಾಠಕ್ಕೆ ಹೋಗೋದು ಮುಖ್ಯ ಅಲ್ಲ, ಪುಸ್ತಕ ಹಿಡ್ಕೊಂಡು ಪಾಠಕ್ಕೆ ಹೋಗೋದು, ಪ್ರವಚನಕ್ಕೆ ಹೋಗೋದು ಮುಖ್ಯ ಅಲ್ಲ, ಹೇಳಿದ್ದನ್ನು ಕೇಳೋದು ಮುಖ್ಯ ಅಲ್ಲ. ನಾ ಹೇಳಿದ್ದು ನೀವು ಕೇಳಿದಾಗ ನಿಮಗೆ ತಿಳಿಯೋ ಹಾಗೆ ಮಾಡಬೇಕಿದೆಯಲ್ಲ, ನಿಮಗೆ ಅದರಿಂದ ನಾಲೆಡ್ಜ್ ಬರಬೇಕಲ್ಲ, ಅದನ್ನು ಕೊಡೋದು ಅಂತಾನೆ. ತುಂಬ ಜನ್ಮಗಳ ಪುಣ್ಯ ಬೇಕು, ತುಂಬ ಜನ್ಮಗಳ ಪರಿಶ್ರಮ ಬೇಕು, ಪ್ರಯತ್ನ ಬೇಕು. ಅಂಥವನನ್ನು ಮಾತ್ರ ಜ್ಞಾನವಾನ್ ಮಾಂ ಪ್ರಪದ್ಯತೆ, ನಾನು ಮಾಡ್ತೇನೆ ಅಂತಾನೆ. ನೀವಾಗೋದಲ್ಲ. ಕರೆಕ್ಟ್ ಆಚಾರ್ಯ, ಅದಕ್ಕೆ ನಾವೇನು ಪ್ರಯತ್ನ, ದೇವ್ರು ಯಾವಾಗ ಮಾಡ್ತಾನೋ ಮಾಡಲಿ ಬಿಡಿ, ನಾವಂತೂ ಸುಮ್ಮನೆ ಇದ್ಬಿಟ್ಟಿದ್ದೀವಪ್ಪ, ನಾವು ಮಾಡೋಕ್ಕೆ ಏನು ನಮ್ದೇನಿದೆ ಹೇಳಿ ಹಿಂಗಂತಾರೆ. ನಿಮ್ಮದು ಪರಿಶ್ರಮ ಬೇಕ್ರಿ. ದೇವರನ್ನು ನಂಬಿ ಪರಿಶ್ರಮವನ್ನು ಮಾಡಿ, ಅದರೊಳಗೆ ಅಹಂಕಾರ ಬೇಡ ಅಷ್ಟೇ. ಅಹಂಕಾರ ಕೊಳೆ. ಆದರೆ ದೇವರನ್ನು ನಂಬಿ ಮಾಡುವ ಪ್ರಯತ್ನ ಇದೆಯಲ್ಲ, ಅದೆಂದು ನೋಡಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಏನು ಜ್ಞಾನ? ತುಂಬ ಜನ್ಮದಲ್ಲಿ ಭಗವಂತನ ಬಗ್ಗೆ ಅರಿವು ಬರುತ್ತೆ. ಅದೇನು ಅರಿವು, ಏನು ಜ್ಞಾನ ಅಂದರೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಎಲ್ಲವೂ ಭಗವಂತನ ಅಧೀನ, ಅವನೇ ಸರ್ವೋತ್ತಮ, ಅವನೇ ಪರಿಪೂರ್ಣ. ವಿಷ್ಣೋರತ್ಯುತ್ತಮತ್ವಾದ ಕಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನಃ ಸೇವಕೇಶು ಯಸ್ಸಂದತ್ತೇ ವಿರಿಂಜಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ವಿಷ್ಣೋರತ್ಯುತ್ತಮತ್ವಾತ್. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಭಗವಂತನೇ ಸರ್ವೋತ್ತಮ. ಜಗತ್ತೆಲ್ಲ ಅವನ ಅಧೀನ, ಎಲ್ಲವೂ ಅವನೇ, ಆತನ ಅಧೀನವಾಗಿದೆ. ಅವನನ್ನು ಬಿಟ್ಟು ಮತ್ತೊಬ್ಬರು ಸರ್ವೋತ್ತಮರಿಲ್ಲ. ಅಂಥ ಅರಿವು ಜ್ಞಾನ ಇದು ಬಹೂನಾಂ ಜನ್ಮನಾಮಂತೆ. ಆಚಾರ್ಯ, ನಮ್ಗೆ ಈಗಲೇ ಬಂದಿದೆಯಲ್ಲ, ಕೆಲವ್ರಿಗೆ ಡೌಟು, ನಮ್ಗೆ ಈಗಲೇ ಬಂದುಬಿಟ್ಟಿದೆಯಲ್ಲ, ನೆಕ್ಸ್ಟ್ ಜನ್ಮ ನಾನ್ ಸ್ಟಾಪ್ ಮೋಕ್ಷ ಏನೋ ಹಂಗೆ ಅಂದ್ಕೊಂಬಿಟ್ಟಿರಾ. ನಾನು ಆಗಲೇ ಹೇಳಿದೆ ನಿಮಗೆ, ಸ್ವಾಮಿ ಜಗತ್ ರಕ್ಷಕ ಅಂತ ಗೊತ್ತಿದ್ದರೂ ನಮಗೆ ಅವನ ಗುಣದಲ್ಲಿ ನಂಬಿಕೆ ಇಲ್ಲ. ನೋಡಿ, ಒಂದೇ ಒಂದು ಉದಾಹರಣೆ, ಇನ್ನು 2 ನಿಮಿಷದ ಒಳಗೆ ಮುಗಿಸ್ಬಿಡ್ತೇನೆ. ಜಡಭರತರಿಗೆ ಕಡಿಬೇಕು ಅಂಥೇಳಿ ಬಲಿಪೀಠದಲ್ಲಿಟ್ಟು ಕತ್ತಿ ಎತ್ತಿದ್ರೆ ಒಂಚೂರು ಅಲಗಾಡಲಿಲ್ಲಂತೆ. ಯಾಕಂದರೆ ಭರತನಿಗೆ ಒಂದು ನಂಬಿಕೆ, ಆ ಕಡಿಯುವವನಲ್ಲೂ ದೇವರಿದ್ದಾನೆ, ನನ್ನಲ್ಲೂ ದೇವರಿದ್ದಾನೆ. ಆ ಭಗವಂತನಿಗೆ ನಾನು ಸಾಯಬೇಕು ಅಂತ ಇಚ್ಛೆ ಇದ್ದರೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ನಾನು ಬದುಕಬೇಕು ಅಂತ ಇಚ್ಛೆ ಇದ್ದರೆ ಇವನೇನು ಮಾಡಿದ್ರು ನನ್ನ ಈ ನಂಬಿಕೆಯಿಂದ ಸ್ವಲ್ಪನೂ ಶೇಕ್ ಆಗಲಿಲ್ಲ. ಈ ನಂಬಿಕೆ ನಮಗೆ ಬರುತ್ತಾ? ಹೊರಗಡೆ ಹೋಗಿ ರೋಡ್ ಕ್ರಾಸ್ ಮಾಡಿ ಎದುರುಗಡೆಯಿಂದ ಲಾರಿ ಬರ್ತಾ ಇರಲಿ, ದೇವ್ರ ಇಚ್ಛೆ ಇದ್ದರೆ ಬದುಕ್ತೀನಿ,
ನನ್ನೊಳಗೂ ದೇವರು, ಡ್ರೈವರ್ ಒಳಗೂ ದೇವರು. ಇಚ್ಛೆ ಇದ್ದರೆ ಬದುಕ್ತೀನಿ, ಹಿಂಗೆ ಅನ್ಕೋತೀವ, ಅದು ಬರತ್ರಿ. ಅಷ್ಟು ಜನ್ಮಗಳು ಕಳೆದಾಗ ನಾನು ಕೊಡ್ತೇನೆ ಅಂತ. ಇಂಥ ಮಹಾತ್ಮ ಸಿಗೋದೇ ದುರ್ಲಭ ಅಂತ. ಯಾರು ಈ ರೀತಿ ನಂಬಿಕೆ, ಅವರೇ ಅಂಬರೀಷ. ಅಂಬರೀಷನಿಗೆ ದೂರ್ವಾಸರು ಕೃತಿಯನ್ನು ಸೃಷ್ಟಿ ಮಾಡಿದ್ರು. ಒಂದು ಪಿಶಾಚಿಯನ್ನು, ಈ ಪಾಪಿಯನ್ನು ತಿಂದುಬಿಡು ಒಂದು ಅನ್ಕೊಂಡು ಬಂತು. ಅಂಬರೀಷ ಓಡೋಬೇಕು, ಬೇಡ ರೀ, ರೂಮಲ್ಲಿ ಹೋಗಿ ಲಾಕ್, ಏನಿಲ್ಲ ರೀ, ಹಾಗೇ ನಿಂತುಬಿಟ್ಟಿದ್ದಾನೆ. ಅವನಿಗೆ ನಂಬಿಕೆ ದೇವ್ರ ಮೇಲೆ. ನಮಗೆ ಆಪತ್ತು ಬಂದಾಗ ಎಷ್ಟು ಶೇಕ್ ಆಗಿಬಿಡ್ತೀವಿ ರೀ. ಶೇಕ್ ಆಗದಿದ್ದರೆ ನಿಮಗೆ ನಂಬಿಕೆ ಇದೆ ಅಂತ. ನಮಗೆ ಇಲ್ಲ ನಂಬಿಕೆ. ದೇವ್ರ ಹತ್ರ ಯಾವಾಗಲೂ ಇಂತಹ ಜ್ಞಾನಿ ಸಿಗೋದು ತುಂಬ 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 ದುರ್ಲಭ. ತುಂಬ ಜನ ನನ್ನ ಮರೆತು ಸಣ್ಣ ಪುಟ್ಟ ದೇವತೆಗಳ ಆರಾಧನೆ ಮಾಡ್ತಾರೆ. ಭಗವದ್ಗೀತೆ ಅನ್ಯ ದೇವತೆಗಳ ಆರಾಧನೆಯನ್ನು ನಿಷೇಧ ಮಾಡಲ್ಲ, ತಾರತಮ್ಯ ಪ್ರಕಾರವಾಗಿ ಮಾಡ್ರಿ ಅಂತ ಹೇಳುತ್ತೆ. ಯಾವ ದೇವರು ಏನೇ ಫಲ ಕೊಟ್ಟರು ಅವರೊಳಗೆ ನಾನೇ ಇರೋದು. ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ದ್ಯಾವ ಪೃಥಿವ್ಯೌ ಚ ನಾರಾಯಣ, ನಾರಾಯಣ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋ ಅಸ್ತಿ ಕಶ್ಚಿತ್. ದೇವರನ್ನು ಬಿಟ್ಟು ಯಾರೂ ಸ್ವತಂತ್ರವಾದ ಇನ್ನೊಬ್ಬ ದೇವತೆ ಇಲ್ಲ ಅಂತ ಯಾರನ್ನು ಪೂಜೆ ಮಾಡುವಾಗಲೂ ಅಂತರ್ಯಾಮಿಯಾದ ನನ್ನನ್ನು ಪೂಜೆ ಮಾಡಿದಾಗ ಅವರ ಒಳಗಿದ್ದು ನಾನೇ ಅವರಿಗೆ ಫಲ ಕೊಡ್ತೇನೆ. ನೀವು ಮರೆತು ಗಣಪತಿನೇ ದೊಡ್ಡವ, ಇವರೇ ದೊಡ್ಡವ, ಬರೀ ಅವರವ್ರನ್ನೇ ಇಟ್ಕೊಂಡು ಮಾಡಿದ್ರಿ, ಅಂತವಂತು ಫಲಂ ತೇಷಾಂ ತದ್ಭಕ್ತ ಅಲ್ಪಮೇಧಸಾಂ. ಅವರ ಭಕ್ತರು ಅಲ್ಪಮೇಧ ಶಕ್ತಿ ಉಳ್ಳವರು, ಅವರಿಂದ ಪಡೆಯುವ ಫಲವೂ ಕೂಡ ಅಂಥ ಫಲ, ಕೊನೆಗೊಳ್ಳುವ ಫಲ. ಎಷ್ಟೋ ಜನ ಬ್ರಹ್ಮಾದಿಗಳ ವರವನ್ನು ಪಡೆದಿದ್ದರು, ಭಗವಂತ ಅವರನ್ನು ನಿಗ್ರಹ ಮಾಡಿದ. ಯಾಕೆಂದರೆ ಬ್ರಹ್ಮದೇವರನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡಿದ ಹಿರಣ್ಯಕಶ್ಯಪ ಅದಕ್ಕೆ ನರಸಿಂಹ ರೂಪದಿಂದ ಬಗ್ದಾಕ್ದ. ಪ್ರಹ್ಲಾದನಿಗೆ ವರ ಕೊಡುವಾಗ ನರಸಿಂಹ ಹೇಳ್ತಾನೆ, ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ ಬ್ರಹ್ಮ, ಅವರಪ್ಪ ನಾನು. ನಿಮ್ಮಪ್ಪ ಅವನಿಗೆ ಕೊಟ್ಟ ವರ, ಬ್ರಹ್ಮದೇವರ ವರವನ್ನು ನಾನು ಸಂಹಾರ ಮಾಡ್ತೇನೆ, ನನ್ನ ವರವನ್ನು ಯಾರೂ ಮಾಡುವ ಹಾಗಿಲ್ಲ, ನಾನು ಕೊಟ್ಟರೆ ಹಾಗೆ ಕೊಡುವವ ಅಂತ. ಹಾಗಾಗಿ ಮದ್ಭಕ್ತ ಯಾಂತಿ ಮಾಮಪಿ, ನನ್ನ ಭಕ್ತನಾದವ ನನ್ನ ಬಳಿಗೆ ಬರ್ತಾನೆ ವಿನ ಮತ್ತಾರ ಬಳಿಗೂ ಹೋಗೋದಿಲ್ಲ ಅಂತ ಹೀಗೆಲ್ಲ ಹೇಳ್ತಾ ಕೃಷ್ಣ ಪರಮಾತ್ಮ ತನ್ನ ಬಗ್ಗೆ ಮತ್ತು ಇದು ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಇದು ಎರಡನ್ನು ಭಗವಂತ ತಿಳಿಸಿಕೊಟ್ಟಿದ್ದಾನೆ.